ಜೈ ಹಿಂದ್. ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗಳಿಗೆ ನೋಡ್ಕೋಬಹುದು. ನಿನ್ನೆಯಿಂದ ಪ್ರತಿ ಒಂದು ವಿದ್ಯಾರ್ಥಿಗೆ ಡೌಟ್ ಕಾಡ್ತಾ ಇದೆ. ಸೊ ನಾ ಆಲ್ರೆಡಿ ಮೆಸೇಜ್ ಬಂದ 10 ನಿಮಿಷದಲ್ಲಿ ಇದ್ರ ಬಗ್ಗೆ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೆ. ಆದ್ರೂ ಇನ್ನು ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ ಕಾಡ್ತಾ ಇದೆ. ಸರ್, ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ತರ ಮೆಸೇಜ್ ಬರ್ತದ, ಸೊ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ತರ ಮೆಸೇಜ್ ಬರ್ತದ, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್, ನಮ್ಗೆ ಇನ್ನೂ ಡೌಟ್ ನಲ್ಲಿ ಇದೀವಿ ಸರ್. ಸೊ ಅದೇ ಗೊಂದಲದಲ್ಲಿ ಟೆನ್ಷನ್ ಆಗ್ತಾ ಇದೆ ಸರ್. ನಾನು ಆಲ್ರೆಡಿ ಶಾರ್ಟ್ ಲಿಸ್ಟ್ ಅಲ್ಲಿ ಸರ್, ನನ್ನ ಆಲ್ರೆಡಿ ಆ PDF ದಲ್ಲಿ ನನ್ನ ನಂಬರ್ ಸೆಲೆಕ್ಷನ್ ಆಗಿದೆ ಸರ್, ಆದ್ರೂ ಕೂಡ ನನಗೆ ಮೆಸೇಜ್ ಬಂದೇ ಇಲ್ಲ ಜಿಮೇಲ್ಗೆ. ನೆಕ್ಸ್ಟ್ ಎಷ್ಟೋ ವಿದ್ಯಾರ್ಥಿಗಳು ಸರ್, ನನಗೆ ಯಾವುದೇ ತರ ಅಂತ ಇಂಡಿಯನ್ ಆರ್ಮಿ ಅಂತ ಮೆಸೇಜೇ ಬಂದಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಕಂಪ್ಲೀಟ್ ಆಗಿ ನಿಮ್ಮ ಪ್ರತಿ ಒಂದು ಡೌಟ್ ಅನ್ನ ಇದರಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಅಭ್ಯರ್ಥಿಗಳೇ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಯಾರೆಲ್ಲ ಅಗ್ನಿವೀರ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಎಕ್ಸಾಮ್ ಏನ್ ಬರ್ತಿದ್ರಲ್ಲ, ಸೊ GD ಆಗಿರ್ಲಿ, ಟ್ರೇಡ್ಸ್ಮನ್ ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಲಿ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, ಕ್ಲರ್ಕ್ ಆಗಿರ್ಲಿ, ಅದ್ರ ಜೊತೆಗೆ WMP GD ಆಗಿರ್ಲಿ, ಯಾವುದೇ ಎಕ್ಸಾಮ್ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ತರ ಬರ್ತದ ಅನ್ನೋದನ್ನ ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡ್ಕೊಡ್ರಿ. ಸೊ ಈ ವಿಡಿಯೋನ ನೀವೇನಾದ್ರೂ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ, ನೀವೇನಾದ್ರೂ ಅಗ್ನಿವೀರ್ ತಯಾರಿ ಮಾಡ್ತಾ ಇದ್ರೆ, ನೀವೇನಾದ್ರೂ 2026-27ರಲ್ಲಿ ಒಂದು ಜಾಬ್ ಅನ್ನ ಸೇರ್ಕೊಳ್ಬೇಕ ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಸೊ ಕರ್ನಾಟಕದಲ್ಲೇ ಇದೊಂದು ಇನ್ಫಾರ್ಮೇಶನ್ ಫ್ಯಾಕ್ಟರಿನೇ ಅನ್ಕೊಳ್ಬಹುದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಆಗಿರ್ಲಿ, ನಿಮ್ಮ ಎಕ್ಸಾಮ್ ಡೇಟ್ ಆಗಿರ್ಲಿ, ಫಿಸಿಕಲ್ ಡೇಟ್ ಆಗಿರ್ಲಿ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಆಗಿರ್ಲಿ, ಸೊ ನೀವು ಅರ್ಜಿಯನ್ನ ಹಾಕಿರ್ತೀರಿ. ಸೊ ನೆಕ್ಸ್ಟ್ ಈಗ ಫಿಸಿಕಲ್ ಹೋಗ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತಾವು, ಸೊ ನಿಮ್ಮ ಮೆಡಿಕಲ್ ಟೆಸ್ಟ್ ಏನೆಲ್ಲ ಕೇಳ್ತಾರೆ, ಸೊ ನಿಮ್ ಫಿಸಿಕಲ್ ಏನಿರ್ತದ ಸಪರೇಟ್ ಆಗಿ ಪ್ರತಿ ಒಂದು ವಿಡಿಯೋನ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀವಿ. ನೋಡ್ಕೋಬಹುದು ಅಗ್ನಿವೀರ್ ರಿಸಲ್ಟ್ ಆಕ್ಚುಲಿ ನೋಡ್ಕೋಬಹುದು 2026 ರಿಕ್ರೂಟ್ಮೆಂಟ್ ಆಲ್ರೆಡಿ ಎಲ್ಲ ಔಟ್ ಆಫ್ ಸ್ಟೇಟ್ ಇದ್ದು ಮೊದಲಿಗೆ ಬಿಟ್ಟಿದ್ರು. ನಮ್ದು ಬಿಟ್ಟು ನಿಮ್ಗೆ 3 ಡೇಸ್ ಮಾತ್ರ ಆಗಿದೆ ಅಗ್ನಿವೀರ್ ರಿಸಲ್ಟ್. ಈಗಾಗಲೇ ನೋಡ್ಕೋಬಹುದು ಪ್ರತಿಯೊಬ್ಬರಿಗೆ ಜಿಮೇಲ್ ಮೆಸೇಜ್ ಬಂದಿದೆ. ಪಾಸ್ ಅಥವಾ ಫೇಲ್ ಕ್ಲಿಯರ್ ಆಗಿ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ಯಾವ ತರ ಮೆಸೇಜ್ ಬಂದಿದೆ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ಮೊಬೈಲ್ ಅನ್ನ ಓಪನ್ ಮಾಡ್ಕೊಡ್ರಿ. ಸೊ ಮೊಬೈಲ್ ಫಸ್ಟ್ ಆಫ್ ಆಲ್ ನೀವು ವಿಡಿಯೋ ನೋಡ್ಕೊಡ್ರಿ. ನೋಡಿದಾದ್ಮೇಲೆ ನಿಮ್ಮ ಮೊಬೈಲ್ ಅನ್ನ ಓಪನ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಸೊ ಗೊತ್ತಾಗತ್ತ ಮಾಹಿತಿ. ಓಕೆ, ಅಭ್ಯರ್ಥಿಗಳು ನೋಡ್ಕೋಬಹುದು ಯಾವ ತರ ನಿಮಗೆ ಮೆಸೇಜ್ ಬಂದಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ, ಯಾರೆಲ್ಲ ಫೇಲ್ ಆಗಿದಿರಲ್ಲ, ಸೊ ನಿಮ್ ಮೆಸೇಜ್ ಫೇಲ್ ಅಂತ ಬಂದಿರತಕ್ಕಂಥವ್ರಿಗೆ ಸೊ ಅವ್ರಿಗೆ ಮಾತ್ರ ಫಸ್ಟ್ ಇನ್ಫಾರ್ಮೇಶನ್ ಕೊಡೋಣ, ಆಮೇಲೆ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾನ. ಸೊ ಆಲ್ರೆಡಿ ನಿಮ್ದೇನು ಮಂಗಳೂರು ಯಾರೋ, ಬೆಂಗಳೂರು ಯಾರೋ, ಅದ್ರ ಜೊತೆಗೆ ಬೆಳಗಾವಿ ಯಾರೋ ಅಭ್ಯರ್ಥಿಗಳೇನು ಮೊನ್ನೆ ಲಿಸ್ಟ್ ಅನ್ನ ಬಿಟ್ಟಿದಲ್ಲ, ಸೆಲೆಕ್ಷನ್ ಆಗಿರ್ತಕ್ಕಂಥ ಲಿಸ್ಟ್ ಅನ್ನ, ಆ ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಡ್ರಿ. ಆ ಲಿಸ್ಟ್ ಅಲ್ಲಿ ನಿಮ್ಮ ನಂಬರ್ ಇರ್ಲಿಲ್ಲಪ್ಪ ಅಂದ್ರೆ, ಸೊ ಆ ಲಿಸ್ಟ್ ಅಲ್ಲಿ ಏನಾದ್ರು ನಿಮ್ಮ ನಂಬರ್ ಕಾಣ್ತಿರ್ಲಿಲ್ಲಪ್ಪ ಅಂದ್ರೆ ಸೊ ನೀವು ಫೇಲ್ ಆದಾಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ತಿಳ್ಕೊಡ್ರಿ. ಸೊ ಫಸ್ಟ್ ಫೇಲ್ ಆಗಿರ್ತಕ್ಕಂಥವ್ರದ್ದು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ನಿನ್ನೆ ಸಾಯಂಕಾಲ ಅಂದ್ರೆ ಮಧ್ಯಾಹ್ನ 2:46 ಹಿಡಿದು ಸಾಯಂಕಾಲ ಮಟನೂ ಕೂಡ ಮೆಸೇಜ್ಗಳು ಬಂದಿದ್ದಾವೆ. ಟೆಕ್ನಿಕಲ್ ಇಶ್ಯೂ ಅಂತ ಲೇಟ್ ಆಗಿ ಬರ್ತಿರ್ತಾವೆ. ಇಲ್ಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಏನ್ ಬಂದಿದೆಪ್ಪ ಅಂದ್ರೆ ಡಿಯರ್ ಕ್ಯಾಂಡಿಡೇಟ್ ಅಂತ ಹೇಳಿ ಸೊ ನಿನ್ನ ನೇಮ್ ಬಂದಿದೆ ಮುಂದ್ಗಡೆ. ಅದಾದ್ಮೇಲೆ ನೀನ್ ಅಪ್ಲಿಕೇಶನ್ ಮಂಗಳೂರು ಆಗಿರ್ಲಿ, ಬೆಂಗಳೂರು ಆಗಿರ್ಲಿ, ಬೆಳಗಾಂ ಆಗಿರ್ಲಿ, ಸೊ ನಿಮ್ದು BAN ಅಂತ ಬೆಂಗಳೂರು ಜೆಡ್ ಬರ್ತದ. ನೆಕ್ಸ್ಟ್ KR ಅಂತ ಕರ್ನಾಟಕ, ನೆಕ್ಸ್ಟ್ MAN ಅಂತಂದ್ರೆ ಮಂಗಳೂರು, BL ಅಂತಂದ್ರೆ ಬೆಳಗಾವ, ನೆಕ್ಸ್ಟ್ AVGD. ನೀ ಅಕಸ್ಮಾತ್ ನೋಡು ವಿದ್ಯಾರ್ಥಿಗಳೇ, ಆಲ್ರೆಡಿ ನೀನೇನಾದ್ರೂ GD 2 ಎಕ್ಸಾಮ್ ಬರ್ತಿದ್ದಿ ಅಂತ ತಿಳ್ಕೊ. 2 ಎಕ್ಸಾಮ್ ಬರ್ದ್ಬಿಟ್ಟು ನೀನ್ ಆಲ್ರೆಡಿ GD ಪಾಸ್ ಆಗಿದ್ದಿ. ಓಕೆ, ನೀನ್ GD ಪಾಸ್ ಆಗಿದ್ದಿ, ಟ್ರೇಡ್ಮನ್ ಫೇಲ್ ಆಗಿದ್ಯಪ್ಪ ಅಂತಂದ್ರು ಕೂಡ ಟ್ರೇಡ್ಮನ್ ಫೇಲ್ ಅಂತ ಬರ್ತದಿ, GD ಪಾಸ್ ಅಂತ ಬಂದಿರ್ತೈತೆ ಅಷ್ಟ. ಇಲ್ಲಿಕಂದ್ರ ಸರ್ ನನ್ನ ಲಿಸ್ಟ್ ಅಲ್ಲಿ ನನ್ನ ನೇಮ್ ಇದೆ ಸರ್, ಲಿಸ್ಟ್ ಅಲ್ಲಿ ನಂದು ನಂಬರ್ ಇದೆ ಸರ್, ನಾನು ಪಾಸ್ ಆಗಿದ್ದೀನಿ, ಆದ್ರೂ ಕೂಡ ನನಗೊಂದು ಫೇಲ್ ಅಂತೇಳಿ ಮೆಸೇಜ್ ಬಂದಿದೆ ಅಂತ ಹೇಳಿ ಇಂತ ಹುಚ್ಚು ಕಲ್ಪನೆ. ಸೊ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಡ್ರಿ, ಯಾಕಂದ್ರೆ ನೀವು ಜಾಬಿಗೆ ತಯಾರಿ ಮಾಡಕತ್ತೀರಿ, ನೀವು ಅಷ್ಟು ನಾಲೆಜ್ ಪರ್ಸನ್ಸ್ ಸಾರಿ ನನಗೆ ಏನು ಗೊತ್ತೇ ಇಲ್ಲ ಅಂತಿರ್ತಕ್ಕಂಥ ಎಲ್ಲರೂ PUC ಓದ್ತಾ ಇದ್ರಿ, PUC ಕಂಪ್ಲೀಟ್ ಆಗಿದೆ, ಡಿಗ್ರಿ ಓದ್ತಾ ಇದ್ರಿ, ಅಂತ ವಿದ್ಯಾರ್ಥಿಗಳಿದೆ, ನಿಮ್ಗೆ ಅಷ್ಟು ಕೂಡ ನಾಲೆಜ್ ಇಲ್ಲಪ್ಪ ಅಂತಂದ್ರ ಸೊ ಏನು ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಹೇಳುವಂತ ಮಾಹಿತಿಯನ್ನ ಕನ್ಫರ್ಮ್ ಆಗಿ ತಿಳ್ಕೊಂಡ್ರ ನಿಮಗೆ ಏನು ಕೂಡ ಡೌಟ್ ಇರೋದಿಲ್ಲ. ಇದು ಫೇಲ್ ಆಗಿರ್ತಕ್ಕಂಥ ಮೆಸೇಜ್ ನೋಡ್ಕೊಡ್ರಿ ಒಂದ್ಸರಿ. ನಾ 2 ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರದ್ದು ಕೂಡ ಹೇಳ್ತಾ ಇದೀನಿ. ಆಲ್ರೆಡಿ GD ಪಾಸ್ ಆಗಿಬಿಟ್ಟು ಟ್ರೇಡ್ಮನ್ ಫೇಲ್ ಆಗಿದ್ರು ಕೂಡ ಟ್ರೇಡ್ಮನ್ ಮೆಸೇಜ್ ಬಂದಿರ್ತೈತಿ. ಸರ್ ಮತ್ತೆ ನಾನು GD ಫೇಲ್ ಆಗಿದ್ದೀನಿ ಸರ್, ನನ್ನ ಲಿಸ್ಟ್ ಅಲ್ಲಿ ನೇಮ್ ನಂಬರ್ ಐತಿ, ಮತ್ತೆ ಇಲ್ಲಿ ಫೇಲ್ ಅಂತ ಮೆಸೇಜ್ ಬಂತ ಒಳ್ಳೆ ಮೇಲೆ ಪದೇ ಫೋನ್ ಮಾಡೋದು, ಕಮೆಂಟ್ ಹಾಕೋದು ಮಾಡಕ್ ಹೋಗ್ಬೇಡ್ರಿ. ಸೊ ಯು ಹ್ಯಾವ್ ನಾಟ್ ಬೀನ್ ಶಾರ್ಟ್ ಲಿಸ್ಟೆಡ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಅಗ್ನಿವೀರ್ ಟ್ರೇಡ್ಸ್ಮನ್. ಈ ವಿದ್ಯಾರ್ಥಿದು ಸೊ GD ಪಾಸ್ ಆಗಿದ್ದಾನೆ, ಇವನು ಏನ್ ಮಾಡಿದಾನೆ
ಜನರಲ್ ಡ್ಯೂಟಿಯಲ್ಲಿ ಪಾಸ್ ಆಗಿದ್ದಾನೆ, ಟ್ರೇಡ್ಸ್ಮನ್ ದಲ್ಲಿ ಫೇಲ್ ಆಗಿದ್ದಾನೆ. ಸೊ GD ಫಿಸಿಕಲ್ ಅಟೆಂಡ್ ಆಗ್ಬೋದು. ಸೊ ಟ್ರೇಡ್ಸ್ಮನ್ ಫೇಲ್ ಆಗಿದ್ದಾನೆ ಅಂತ ಹೇಳಿ ನಾವು ಫೈನಲಿ ಫೇಲ್ ಅಂತಲ್ಲ, GDಗೆ ಫಿಸಿಕಲ್ ಅಟೆಂಡ್ ಆಗ್ಬೋದು. ಆಸ್ ಯು ಆರ್ ನಾಟ್ ಇನ್ ದ ಕಾಲ್ ಆಫ್ ಮೆರಿಟ್ ಕಟ್ ಆಫ್ ಲಿಸ್ಟ್ ಹ್ಯಾಸ್ ಬೀನ್ ಜನರೇಟೆಡ್ ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ಇಶ್ಯೂಡ್ ಇನ್ ಅವರ್ ನೋಟಿಫಿಕೇಶನ್. ಥ್ಯಾಂಕ್ಸ್, ಜಾಯಿನ್ ಇಂಡಿಯನ್ ಆರ್ಮಿ. ಇದು ಫೇಲ್ ಆಗಿರ್ತಕ್ಕಂಥ ಮೆಸೇಜ್. ಸೊ ಪಾಸ್ ಆಗಿರ್ತಕ್ಕಂಥ ಮೆಸೇಜ್ ಯಾವ ತರ ಬರ್ತದ, ಓಕೆ ಅದು ನೋಡ್ಕೊಡ್ರಿ ವಿದ್ಯಾರ್ಥಿಗಳೇ. ಪಾಸ್ ಆಗಿರ್ತಕ್ಕಂಥ ಮೆಸೇಜ್ ಯಾವ ತರ ಬರ್ತಂತ ಡಿಯರ್ ಕ್ಯಾಂಡಿಡೇಟ್ ಅಂತ ಕೊಡ್ತಾರೆ, ಮತ್ತೆ ನಿಮ್ದು ನೇಮ್ ಇರ್ತದ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಬೆಂಗಳೂರು ZR, ನೆಕ್ಸ್ಟ್ ಅದರ ಜೊತೆಗೆ KR, ಮಂಗಳೂರು ABGD. ಅಲ್ಲಿ ಟ್ರೇಡ್ಸ್ಮನ್ ವಿದ್ಯಾರ್ಥಿ, ಇದೇ ವಿದ್ಯಾರ್ಥಿದು ಟ್ರೇಡ್ಸ್ಮನ್ ಫೇಲ್ ಆಗಿತ್ತು, ಈಗ GD ಪಾಸ್ ಆಗಿದೆ. ಪಾಸ್ ಆಗಿದ್ದ ಮೆಸೇಜ್, ಯು ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್ ಫಾರ್ ಸ್ಕ್ರೀನಿಂಗ್ ಅಟ್ ರಿಕ್ರೂಟ್ಮೆಂಟ್ rally of Agniveer general duty. Kindly await further intimation about the date and venue for recruitment rally. Keep checking your profile for admit card and your registered email ID for any require. You may approach us through feedback. ಸೊ ಏನ್ ಕೊಟ್ಟಿದ್ದಾರೆ, ಸೊ ಇದರ ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಆಗಿ ಓದ್ತಾ ಹೋಗೋದಲ್ಲ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡಿ, ನಿಮ್ಗೂ ಕ್ಲಿಯರಿಟಿ ಕಾಣಿಸಲ್ಲ ಅನ್ಸುತ್ತೆ. ಸೊ ಒಂಚೂರು ಬ್ಲರ್ ಆಗಿದೆ ಅಷ್ಟೇ. ಸೊ ಏನು ಕೊಟ್ಟಿದ್ದಾರೆಪ್ಪ ಅಂದ್ರೆ, ಎಷ್ಟೋ ವಿದ್ಯಾರ್ಥಿಗಳು ಇನ್ನೊಂದು ವಿದ್ಯಾರ್ಥಿ ಕಾಲ್ ಮಾಡಿದ್ದಾರೆ, ಸರ್ ಇಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರಲ್ಲ ಸರ್, ಅಡ್ಮಿಟ್ ಕಾರ್ಡ್ ಸೈಬರ್ ಸೆಂಟ್ರಿಗೆ ಡೌನ್ಲೋಡ್ ಮಾಡ್ಕೊಳಕ್ ಹೋಗಿದ್ದ, ಅಷ್ಟು ಕೂಡ ನಾಲೆಜ್ ಇಲ್ವೇನೋ. ಸೊ ಇನ್ನು ನಿಮ್ಮ ರ್ಯಾಲಿ ಡೇಟು ಸೆಪ್ಟೆಂಬರ್ 10ನೇ ತಾರೀಕಿಗಿದೆ, ಮಂಗಳೂರು ಇರೋದವ್ರದ್ದು ರ್ಯಾಲಿ ಡೇಟು ಇನ್ನು 10 ದಿನ ಇರಕ್ಕಿಲ್ಲ, ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ, ಅಲ್ಲಿ ಮಟ್ಟ ಅಡ್ಮಿಟ್ ಕಾರ್ಡ್ ಬಿಡೋದಿಲ್ಲ. ಸುಮ್ಮನೆ ಈಗ ಇದು ಪಾಸ್ ಆಗಿರ್ತಕ್ಕಂಥ ಮೆಸೇಜ್, ಅದು ಫೇಲ್ ಆಗಿರ್ತಕ್ಕಂಥ ಮೆಸೇಜ್, ಅಷ್ಟರ ಬಗ್ಗೆ ನಿಮ್ಗೆಲ್ಲಾನು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೂ ಡೌಟ್ ಇತ್ತಪ್ಪ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. ಸೊ ನಿಮ್ ದೋಸ್ತನ ಕೇಳಿ, ಇನ್ಮೇಲೆ ದೋಸ್ತ ನಂದು ಹಿಂಗ್ ಮೆಸೇಜ್ ಬಂದೈತಿ, ಇದು ಪಾಸೋ ಫೇಲ್, ಅವನ ಕೇಳ್ಬಿಡು. ಸೊ ಹಳೆ ಮಳೆ ನಿಮ್ಗೆ ಪದೇ ಪದೇ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಕ್ ಆಗ್ತಿರೋದಿಲ್ಲ. ಸೊ ಇಷ್ಟರ ಮಟ್ಟಿಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಪಾಸ್ ಆಗಿದಿರಿ ಕಂಗ್ರಾಚುಲೇಷನ್ಸ್, ಯಾರೆಲ್ಲ ಫೇಲ್ ಆಗಿದಿರಿ ಬಿಟ್ ಕೇಸಿಂದ ನೆಕ್ಸ್ಟ್ ಪ್ಲಾನ್ ಮಾಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ನೇವಿ ಏರ್ಫೋರ್ಸ್ ಏಜ್ ಬರ್ತಿತ್ತಂದ್ರ ಮತ್ತೆ ಅಗ್ನಿವೀರ್ ಸ್ಟಾರ್ಟ್ ಮಾಡ್ಕೊಡ್ರಿ. ಏಜ್ ಬರಲ್ಲಪ್ಪ ಅಂದ್ರೆ ಸಿವಿಲ್ ಪೊಲೀಸ್ ಆಗಿ ಯಾವ್ದು CRDR ಹಾಕಿದ್ರಿ ಅದನ್ನ ಸ್ಟಡಿ ಮಾಡ್ಕೊಡ್ರಿ. ನೆಕ್ಸ್ಟ್ ಸೆಪ್ಟೆಂಬರ್ ದಲ್ಲಿ SSGD ಕಾಲ್ಫಾರ್ಮ್ ಆಗ್ತಾ ಇದೆ, ಅದನ್ನ ಸ್ಟಡಿ ಮಾಡ್ಕೊಡ್ರಿ. ಇಲ್ಲ ನನ್ನ ಹತ್ರ ಹೆವಿ ರನ್ನಿಂಗ್ ಇದೆ ಸರ್, ನಾನು ರನ್ನಿಂಗ್ ಹೊಡಿತೀನಿ ಅನ್ನೋ ಕಾನ್ಫಿಡೆಂಟ್ ಏನಾದ್ರು ಇತ್ತಪ್ಪ ಅಂದ್ರೆ ನವೆಂಬರ್ ದಲ್ಲಿ TR ಕೂಡ ಕಾಲ್ಫಾರ್ಮ್ ಮಾಡ್ತಾ ಇದ್ರೆ, ಸೊ ಅದಕ್ಕೆ ಪ್ರಯತ್ನ ಮಾಡ್ಕೊಳಕ ಸ್ಟಾರ್ಟ್ ಮಾಡ್ಕೊಳ್ಳಿ ಅಭ್ಯರ್ಥಿಗಳೇ. ಅಂದ್ರೆ ಮಾತ್ರ ನೀವೇನಾದ್ರೂ ಸಕ್ಸಸ್ ಆಗೋಕೆ ಸಾಧ್ಯ, ಇಲ್ಲ ಅಂತಂದ್ರೆ ಯಾವುದೇ ತರನಂತ ನೀವು ಸಕ್ಸಸ್ ಆಗೋದು ತುಂಬಾನೇ ಕಠಿಣ ಆಗುತ್ತಾ. ಓಕೆ, ಸೊ ಹೋಗ್ಬೇಕಾದ್ರೆ ಸರ್ ಇನ್ಮೇಲೆ ರ್ಯಾಲಿಗೆ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಾಗುತ್ತಾ, ಸೊ ಅದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತಾವ ಅನ್ನೋದನ್ನ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತೀನಿ. ಏನು ಡಾಕ್ಯುಮೆಂಟ್ಸ್ ಗಳು ನಿಮಗೆ ಬೇಕಾಗ್ತಾವಲ್ಲ, ಪ್ರತಿಯೊಂದು ಫಿನ್ ಟು ಫಿನ್ ಆಗಿ ಯಾವ ಡಾಕ್ಯುಮೆಂಟ್ ಕೂಡ ನಿಮ್ಗೆ ಉಳಿದಿರಬಾರ್ದು, ಆ ತರ ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ಅದ್ರ ಬಗ್ಗೆ ಡೌಟ್ ಅನ್ನ ಬಿಟ್ಬಿಡ್ರಿ. ಪ್ರತಿಯೊಂದು ಡಾಕ್ಯುಮೆಂಟ್, ಯಾವುದೇ ಡಾಕ್ಯುಮೆಂಟ್ ಇವತ್ತು ನಿಮ್ಗೆ ಪ್ರತಿಯೊಂದು ಕೋರ್ಟ್ ಅಪ್ಡೇಟ್ ಬೇಕಾಗುತ್ತೋ ಇಲ್ಲೋ, ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಯಾವ ಟೈಮ್ದಲ್ಲಿ ಬೇಕಾಗುತ್ತಾ, ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ದು ಪೊಲೀಸ್ ವೆರಿಫಿಕೇಶನ್ ಯಾವ ಟೈಮ್ದಲ್ಲಿ ಬೇಕಾಗುತ್ತಾ, ಸೊ ಫಿಸಿಕಲ್ ಗೆ ಅಟೆಂಡ್ ಆಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಇದ್ರೆ ಅಟೆಂಡ್ ಆಗ್ತಾರ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಸೊ ಮೆಡಿಕಲ್ ಒಂದು ಸಪರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಸೊ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡ್ರಿ. ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ, ಸರ್ ಇವಾಗ ಯಾವ ತರ ನಂಬರ್ನ ಚೆಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಕೋ, ನೀನೇನಾದ್ರೂ ಅಕಸ್ಮಾತ್, ಓಕೆ ಇಲ್ಲಿ ಚೆಕ್ ಮಾಡ್ಕೊ ಒಂದ್ಸರಿ, ಇಲ್ಲಿ ನೋಡ್ಕೋರಿ. ಫಸ್ಟ್ ಆಫ್ ಆಲ್ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಾ ಹೇಳ್ತಿರ್ತಕ್ಕಂಥ ಮಾಹಿತಿಯನ್ನ. ನಿನ್ನ ನಂಬರ್ ಅನ್ನ ಸರ್ಚ್ ಮಾಡಿದ್ವಿ, ಇದೇ ನಿನ್ನ ನಂಬರ್ ಐತೆ ಅಂತ ತಿಳ್ಕೊ. ಕ್ಲರ್ಕ್ ತೋರಿಸ್ತಾ ಇದೀನಿ ನಾನು. ಸರ್ಚ್ ಮಾಡಿದ ತಕ್ಷಣ ನಿನ್ನ ಅಡ್ಮಿಟ್ ಕಾರ್ಡ್ದಲ್ಲಿ ಈ ತರ ಏನಿದೆಯಲ್ಲ, ಕ್ಯಾಪಿಟಲ್ ಅದ್ರ ಜೊತೆಗೆ ಕೆಳಗಡೆ ಡಾಟ್ ಇರ್ತಕ್ಕಂಥದ್ದು, ನಂಬರು ಪ್ರತಿಯೊಂದು ಹಾಕಿ ಪೇಸ್ಟ್ ಮಾಡಿದಾಗ ಸೊ ಇದೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ಬೇಕು, ಅಂದ್ರೆ ಮಾತ್ರ ನೀನ್ ಪಾಸ್ ಆದಾಗೆ. ಅಕಸ್ಮಾತ್ ಲಾಸ್ಟ್ ಡಿಜಿಟ್ ನಂಬರ್ ಹಾಕೋದು, ಸೊ ಇಲ್ಲಿ ABGD ಐತರ ನಾನು ಕ್ಲರ್ಕ್ ಬರ್ದಿದ್ದೀನಿಪ್ಪ ಅಂತಂದ್ರೆ ನೀನ್ ಫೇಲು. ನೆಕ್ಸ್ಟ್ ಅದ್ರ ಜೊತೆಗೆ ಮಂಗಳೂರು ARO ಎಕ್ಸಾಮ್ ಬರ್ದಿರ್ತಿ, ಮಂಗಳೂರು ARO ವಿದ್ಯಾರ್ಥಿ ಆಗಿರ್ತಿ, ಬೆಳಗಾವಿ AROದಾಗ ಹೋಗಿ ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು, ಅದು ಅಲ್ಲಿ ಫೇಲ್ ಆಗಿರ್ತದ. ಸೊ ನೀನ್ ಬೆಳಗಾವದಾಗ ಸರ್ ನನ್ನ ಲಿಸ್ಟ್ನ್ಯಾಗ ನಂಬರ್ ಐತಿ ಸರ್, ನಾನು ಹೋಗಿ ಬೆಳಗಾವದಾಗ ಹಾಕ್ಯಾರ ಸರ್, ಇಲ್ಲ ತಮ್ಮ ಹಂಗಿರಂಗಿಲ್ಲ, ಬೆಳಗಾವದ ಬೇರೆ, ಮಂಗಳೂರದ ಬೇರೆ, ಬೆಂಗಳೂರದ ಬೇರೆ, ಅಲ್ಲಿ ಕೂಡ ಕನ್ಫ್ಯೂಷನ್ ಆಗಕ್ ಹೋಗ್ಬೇಡ. ಆಲ್ರೆಡಿ ನಿನಗೆ ಗೊತ್ತಾಗ್ಬಿಡತಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ನಾನು ಮತ್ತೆ ಚೆಕ್ ಮಾಡೋದು, ಸರ್ ಪಾಸ್ ಆಗಿದ್ದೀನಿ ಬಿಟ್ಟಿನಿ ಅಂತ ಮತ್ತೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಕರೆಕ್ಟ್ ಆಗಿ ಇನ್ನೊಂದ್ಸರಿ PDF ಅನ್ನ ಚೆಕ್ ಮಾಡ್ಕೊಡ್ರಿ, ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಡ್ರಿ, ಅದ್ರಾಗ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಸೆಪ್ಟೆಂಬರ್ 10ನೇ ತಾರೀಕಿಗೆ ಮಂಗಳೂರು ARO ಅಭ್ಯರ್ಥಿಗಳದ್ದು ಫಿಸಿಕಲ್ ಇದೆ. ಸೊ ನೀವೇನಾದ್ರೂ ಫಿಸಿಕಲ್ ಬ್ಯಾಚ್ಗೆ ಬರ್ಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ, ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ 2ನೇ ಬ್ಯಾಚ್ ಅಡ್ಮಿಷನ್ ಗಳನ್ನ ತಗೊಳಕತ್ತಿದ್ವಿ. ಲಿಮಿಟೆಡ್ ಸೀಟ್ಗಳ ಮಾತ್ರ ಇರ್ತಾವು.
ಸೊ ಅತಿ ಕಡಿಮೆ ಫೀಸ್ ನಲ್ಲಿ ಪ್ರತಿಯೊಂದು ವಿದ್ಯಾರ್ಥಿನ ಒಂದು ತಿಂಗಳಲ್ಲಿ ಎಕ್ಸಲೆಂಟ್ ರನ್ನಿಂಗ್ ನೆಕ್ಸ್ಟ್ ಪುಲ್ಅಪ್ಸ್ ಆ ತರ ಪಿಕಪ್ ಆಗುವ ತರ ನಾವು ರನ್ನಿಂಗ್ ಅನ್ನ ಮಾಡಿಸ್ತಾ ಇದೀವಿ. ಯಾಕಂದ್ರೆ 400 ಮೀಟರ್ ಟ್ರ್ಯಾಕ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ಇದೆ. ಸೊ ಅದ್ರ ಜೊತೆಗೆ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದೀವಿ, ಡ್ರೈ ಫುಡ್ಸ್ ಕೂಡ ಕೊಡ್ತಾ ಇದೀವಿ. ಹಾಸ್ಟೆಲ್ ಫೆಸಿಲಿಟಿ, ಕಾಟು, ಬೆಡ್, ಫ್ಯಾನ್, ಪ್ರತಿಯೊಂದು ಸ್ಪೆಸಿಲಿಟಿಯನ್ನ ನಿಮ್ಗೆ ಕೊಟ್ಬಿಟ್ಟು ನಾವು ಫಿಸಿಕಲ್ ಟ್ರೈನ್ ಅಪ್ ಅನ್ನ ಕೊಡ್ತಾ ಇದೀವಿ. ಬರ್ಬೇಕನ್ನುವಂತ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಾಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲೇನೆ ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೊಡ್ರಿ. ಆದಷ್ಟು ಬೇಗ ಬಂದು ಜಾಯ್ನ್ ಆದ್ರೆ ನೀವು 100% ರನ್ನಿಂಗ್ ಹೊಡೆಯುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಸರ್ ನಾನು 15 ದಿನ ಇದ್ದಾಗ ಬರ್ತೀನಿ, 20 ದಿನ ಇದ್ದಾಗ ಬರ್ತೀನಿ, ಒಂದ್ ತಿಂಗಳು ಅಷ್ಟು ಟೈಮಿಂಗ್ ಏನಾದ್ರೆ, ಯಾಕಂದ್ರೆ ಆಲ್ರೆಡಿ ಒಂದ್ ತಿಂಗಳು ಟೈಮಿಂಗ್ ಕೊಟ್ಟಿದ್ದ, ಸೊ ಮಾಡ್ಬೇಕು. ನೀನು 15 ದಿನದಾಗ ಪ್ರಾಕ್ಟೀಸ್ ಮಾಡಿ ನಾನು ಫಿಸಿಕಲ್ ಕ್ಲಿಯರ್ ಮಾಡ್ತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬರೋರು ಬೇಗನೆ ಬಂದು ಜಾಯ್ನ್ ಆಗ್ಬೋದು, ಅಡ್ಮಿಷನ್ ಗಳನ್ನ ತಗೊಳ್ಬಹುದು. ನಿಮ್ ದೋಸ್ತಿಗ ಪ್ರತಿಯೊಬ್ಬರಿಗೂ ಕೂಡ ಈ ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ವಿಡಿಯೋನ ಶೇರ್ ಮಾಡ್ರಿ, ಅವ್ರಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಡೌಟ್ ನಲ್ಲಿ ಇದ್ರಿ. ಸೊ ಆ ಡೌಟ್ ಅನ್ನ ಪ್ರತಿಯೊಂದು ನಿಮ್ಗೆ ಕ್ಲಿಯರ್ ಮಾಡಿದ್ವಿ. ಪ್ರತಿಯೊಂದು ಡೌಟ್ ಅನ್ನ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡ್ ಬಿಟ್ರಿ, ಏನ್ ಡೌಟ್ ಇತ್ತು, ಸೊ ಏನಿಲ್ಲ ಅದ್ರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರ್ ಮಾಡಿದೀನಿ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಮೆಡಿಕಲ್ ಅದು, ಫಿಸಿಕಲ್ ಅದು, ಡಾಕ್ಯುಮೆಂಟ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸಾಯಂಕಾಲ ಅಥವಾ ನಾಳೆದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಸೊ ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಿಮ್ಗೆ ಚೆನ್ನಾಗಿ ಅನ್ಸಿತ್ತಪ್ಪ ಅಂದ್ರೆ ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.